ಚಂದ ಚಂದ ವ್ಯೂ ಕಾಣ್ತಾ ಇದೆ. ಫುಲ್ಲು ನೀರಿದೆ. ಮೇಲೆ ವಿಂಡ್ ಮಿಲ್ ಉಂಡು, ರೋಡ್ ಸೈಕ್ ಉಂಡು, ಮುಂದೆ ಎಕ್ಸ್ಪಲ್ಸ್ ಉಂಡು, ಇಲ್ಲಿ ಹಿಮಾಲಯನ್ ಉಂಡು, ಹಿಂದೆ ಡ್ಯೂಕ್ ಉಂಡು. ಎಕ್ಸ್ಪಲ್ಸು ಲೈಟಾಗಿ ಪಾಚ್ಕೊಂಡು ಇರಿ ಬಂದೆ. ಬಟ್ ನಿಮ್ಮ ಧೈರ್ಯದ ಮೇಲೆ ಬರ್ತಾ ಇದ್ದೆ ನಾನು ಹಿಂದ್ಗಡೆ. ಹೌದು ಹೌದೌದು. ಇದು ತಮ್ಮನೇಲಿ ಬಂದಿರುತ್ತೆ. ಓಕೆ, ಒಂದು ಫಾಲ್ ಆಯಿತು, ಇನ್ನೊಂದು ಹೋಗಿ ನಿಧಾನಕ್ಕೆ. ಕಮಾನ್, ನಮ್ದು ಇನ್ನೊಂದು ಫಾಲ್ ಆಗೋ ಥರ ಇದೆ. ಹಬ್ಬ ದೇವ್ರೆ, ರೋಡೆ ದಾರಿ ಕಾಣಿಸೋಂಗೆ ಇಲ್ಲ. ಫುಲ್ಲು ಹುಲ್ಲು, ದಾರಿನೇ ಕಾಣಿಸ್ತಿಲ್ಲ. ಓ, ಇಲ್ಲಿಂದ ಒಂಚೂರು ಬೆಟರ್ ಆಯಿತು. ಏನು ನಿಂತ್ಕೊಂಡ್ರಲ್ಲ, ದಾರಿ ಇಲ್ವಾ? ಸೈಕಾಗಿದೆ. ಕೆಳಗಡೆ ವ್ಯೂ ಮಾತ್ರ ನೋಡಬಾರ್ದು. ಯಾವಾಗಲೂ ನಾವು ಎಲ್ಲಿ ಹೋಗಬೇಕು ಅಲ್ಲಿ ನೋಡ್ತಾ ಇರಬೇಕು. ನಾವೆಲ್ಲಿ ನೋಡ್ತೀವೋ ಗಾಡಿನೂ ಅಲ್ಲೇ ಹೋಗುತ್ತೆ. ಅದಕ್ಕೆ ಅಲ್ಲಿ ಇಲ್ಲಿ ನೋಡ್ತಾ ಹೋದರೆ ಗಾಡಿನೂ ಅಲ್ಲಿ ಇಲ್ಲಿ ಹೋಗುತ್ತೆ. ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ನಿಧಾನಕ್ಕೆ ಹೋಗುವ. ಜಾರಿಗಿರಿ ಎಲ್ಲಾದರೂ ಹೋಯ್ತು ಅಂದರೆ ಅಪ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಓಡಿಸುವ. ಹೋಗುವ. ಕಲ್ಲಿದ್ದರೂ ಹೋಗ್ಬೋದಿತ್ತು. ಪ್ರಾಬ್ಲಮ್ ಅಂದರೆ ಕಲ್ಲು ಮೇಲೆ ಹುಲ್ಲು ಬಂದಿದೆಯಲ್ಲ, ಹುಲ್ಲಿಂದ ಕಲ್ಲು ಎಷ್ಟು ದೊಡ್ಡದು ಹೆಂಗಿದೆ ಕಾಣಿಸ್ತಾ ಇಲ್ಲ. ಮೇಲೆ ವಿಂಡ್ ಮಿಲ್ ಉಂಡು, ರೋಡ್ ಸೈಕ್ ಉಂಡು, ಮುಂದೆ ಎಕ್ಸ್ಪಲ್ಸ್ ಉಂಡು, ಇಲ್ಲಿ ಹಿಮಾಲಯನ್ ಉಂಡು, ಹಿಂದೆ ಡ್ಯೂಕ್ ಉಂಡು. ಡ್ಯೂಕ್ ಮೇಲೆ ನಮ್ಮ ಪ್ರಸಾದ ಉಂಡು. ಆಗಲೇ ಎಕ್ಸ್ಪಲ್ಸು ಲೈಟಾಗಿ ಪಾಚ್ಕೊಂಡು. ಓಹೋ, ಡ್ಯೂಕ್ಕೆ ಕಷ್ಟ ಸ್ವಲ್ಪ. ಇಲ್ಲಿ ಏನಾಗುತ್ತಾ, ಹಾಫ್ ಕ್ಲಚ್ ಎಲ್ಲ ಮಾಡಬಾರ್ದು. ಕ್ಲಚ್ ಪ್ಲೇಟ್ ಸುಟ್ಟಾಕೊಡದೆ ಸುಮ್ಮನೆ ನೋಡಿ ಒಂದೇ ರೇಂಜಿಗೆ ರೇಂಜ್ ಮಾಡ್ಕೊಂಡು ಹೋಯ್ತಾ ಇರಬೇಕು. ಮಳೆಗಾಲದಲ್ಲಿ ಹೆಂಗಿರ್ಬೇಡ, ಇಲ್ಲಿ ಫುಲ್ಲು ಮಳೆಗಾಲದಲ್ಲಿ. ಆಫ್ ರೋಡ್ ಬರುವಾಗ ವಿಂಡ್ಶೀಲ್ಡು ತೆಕ್ಕೊಂಬರ್ಬೇಕಿತ್ತು. ಆವಾಗ ಕರೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ ಮುಂದೆ ಹೆಂಗಿದೆ ಅಂತ.
ಇನ್ನೂ ಚೆನ್ನಾಗಿ ಕಾನ್ಫಿಡೆನ್ಸ್ ಬರುತ್ತೆ. ಜಾಗ ಸಾಯ್ಕೊಂಡು ನಮ್ಮ ಡ್ಯೂಕ್ ಎಲ್ಲುಂಡು. ಯಪ್ಪ ದೇವ್ರೆ, ತ್ರೀ 360 ಬೇರೆ ಆಗ್ತಾಯಿದೆ. 360 ವೀಡಿಯೋನ ನೋಡಿ ಹಿಂದ್ಗಡೆ ಬರೋರದ್ದು ಚೆನ್ನಾಗಿ ವಿಡಿಯೋ ಆಗುತ್ತೆ. ಏನೂ ಕಾಣಿಸ್ತಾ ಇಲ್ಲ ಆ ಕಡೆ ಈ ಕಡೆ ಏನಿದೆ. ಪ್ರಾಣಿ ಗಿಣಿ ಬಂದರೆ ಇಲ್ಲ, ಪ್ರಾಣಿಗೂ ನಾವು ಕಾಣೋದು ಕಷ್ಟ. Oh my God! ಜನ ಇದೆಯೋ ಜನ ಇದ್ದಾರೋ ಏನೇನೋ ಗೊತ್ತಾಗ್ತಾ ಇಲ್ಲ. ಯಪ್ಪ ದೇವ್ರೆ, ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಈ ಲೆವೆಲಿಗೆ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಒಬ್ಬನೇ ಬರೋಣ ಅಂದ್ಕೊಂಡಿದ್ದೆ, ಒಳ್ಳೆಯದಾಯಿತು ಒಬ್ಬನೇ ಬಂದಿಲ್ಲ. ಒಬ್ಬನೇ ಬಂದಿದ್ದರೆ ಮುಗೀತು ಕತೆ. ಅಯ್ಯೋ, ಒಬ್ಬನೇ ಬಂದರೆ ಇಷ್ಟೆಲ್ಲ ಮೇಲೆ ಬರ್ತಿರ್ಲಿಲ್ಲ. ದೇವರಣೆ, ಒಬ್ಬನೇ ಬಂದ್ರಲ್ಲ ಕಷ್ಟ ಇದೆ. ಸ್ಟಕ್ ಆದರೆ ಮೊದಲೇ ದಾರಿ ಕಾಣಿಸ್ತಾ ಇಲ್ಲ ಮುಂದೆ. ಅದ್ರ ಮೇಲೆ ಪ್ರಾಣಿ ಗೀಣಿ ಏನಿದೆಯೋ ದೇವರಿಗೆ ಗೊತ್ತು. ಅಟ್ಲೀಸ್ಟ್ ಎಲ್ಲೂ ರೋಡು ಮುಗ್ದಿಲ್ಲ, ಎಂಡ್ ಆಗಿಲ್ಲ ಇನ್ನು. ಪುಣ್ಯಕ್ಕೆ ರೋಡ್ ಎಂಡ್ ಆಯಿತು ಅಂದರೆ ಇದೇ ರೋಡಲ್ಲಿ ವಾಪಸ್ ಹೋಗ್ಬೇಕಲ್ಲ, ಅದು ಇನ್ನೂ ಹಿಂಸೆ. ರೋಡ್ ಹಾಂ, ಇಲ್ಲಿ ಮುಂದೆ ಹೋದರೆ ಇಲ್ಲಿ ಟರ್ನ್ ಆಗುತ್ತೆ ಹಿಂಗೆ. ಅಲ್ಲಲ್ಲ, ಇನ್ನು ಸ್ವಲ್ಪ ಮುಂಚೆನೆ. ಹಾಂ, ಇಲ್ಲ ಇಂಚೂರು ಮುಂದೆ ಇಲ್ಲಿದೆಯಲ್ಲ ಅಲ್ಲೆಲ್ಲ ಇದೆ. ಇದು ಹಿಂಗೆ ಹೋದರೆ ಹಿಂಗೆ ಬರುತ್ತೆ ರೋಡ್ ಮೇಲೆ. ಚೂರು ನಾರ್ಮಲ್ ಆಯ್ತು ರೋಡು. ನೀರು ಇಳಿತಾ ಇದೆ ಹಾಗೆ ಹೆಲ್ಮೆಟ್ ಮೇಲ್ಗಡೆಯಿಂದ. ಒಂದು ಡೈವರ್ಷನ್ ಬರುತ್ತೆ, ಮ್ಯಾಪು ಹಾಕೊಂಬಂದರೆ ಅರ್ಧ ತನಕ ಬಂದಾಗ ನೀವು ವಾಣಿ ವಿಲಾಸ ಸಾಗರ ಕಡೆಯಿಂದ ಬಂದರೆ ಹಾಂ, ಇದು ಬಂತು ಡೈವರ್ಷನ್ನು. ಈಗ ಅಲ್ಲಿಂದ ಬರ್ಬೋದು. ಸೊ ಈ ಡೈವರ್ಷನಲ್ಲಿ ಹೋಗಬೇಕು. ನಿಮಗೆ ಮ್ಯಾಪು ಅಲ್ಲಿ ಮುಂದೆ ತೋರಿಸುತ್ತೆ. ಸೊ ಹಂಗೆ ಹೋಗ್ಬಾರ್ದು, ಈ ರೋಡಲ್ಲಿ ಹೋಗ್ಬೇಕು. ಈ ರೋಡ್ ಎತ್ಕೊಂಡು ಹೋದರೆ ಮೇಲೆ ಟಾಪ್ವರೆಗೂ ಹೋಗ್ಬೋದು. ಯಪ್ಪ
ಹೆದರಿಕೆ ಬರೋಂಗಿದೆ ಒಂಥರ. ಈಗ ಅದು ವಿಸಿಬಿಲಿಟಿ ಇಲ್ಲಲ್ಲ, ಅದಕ್ಕೆ ಜಾಸ್ತಿ ಹೆದರಿಕೆ ಆಗುತ್ತೆ. ಇಲ್ಲ ಅಂದರೆ ಓಕೆ, ಯಾಕಂದರೆ ಸಡನ್ನಾಗಿ ಮುಂದೆ ಆನೆ ಬಂತಂದ್ರೂ ಕಾಣೋಂಗಿಲ್ಲ ರೋಡು, ಅಲ್ಲ ಆನೆನೂ ಕಾಣೋಂಗಿಲ್ಲ, ರೋಡೇ ಕಾಣಿಸ್ತಿಲ್ಲ. ಅಂದಾಜು ಮೇಲೆ ಹೋಗ್ತಾ ಇದ್ದಿದ್ದು, ಯಾರೊಬ್ಬ ನಿಂತ್ಕೊಂಡಿದ್ದ ಅಂತಂದ್ರೆ ಈಗ ಜಡ್ಡಲ್ಲಿ ಚೈಕೊಳ್ಳೋದೆ. ವ್ಯೂ ಇವತ್ತು ಮೋಸ್ಟ್ಲಿ ವ್ಯೂ ಎಲ್ಲ ಓಪನ್ ಗುಡ್ಡ ಬಿಟ್ಟೆ ಇವತ್ತು. ಇಲ್ಲಿ ಯಾವುದೋ ವ್ಯೂ ಪಾಯಿಂಟ್ ಇತ್ತು ಅನಿಸುತ್ತೆ, ನಮಗೇನೂ ಕಾಣಿಸ್ತಿಲ್ಲ. ಹಾಂ, ಇಲ್ಲೇ ಇರೋ ದೇವಸ್ಥಾನ. ಹಾಂ, ಅದೇ ದೇವಸ್ಥಾನ. ಇಷ್ಟೇ ಸ್ಟಾಪು, ಇಲ್ಲ ಇಷ್ಟೇ ಮುಗೀತು. ಹಾಂ, ಫ್ಯಾನ್ ತಿರುಗ್ತಾ ಇದೆಯಲ್ಲ. ಶೂ ಒಳಗಡೆ ನೀರು ತುಂಬ್ಕೊಂಡಿದೆ. ಹೌದಾ? ನನ್ನ ಶೂ ಒಳಗೆ ನೀರು ತುಂಬಿಕೊಂಡಿಲ್ಲ. ನನ್ನ ಶೂ ಒಳಗೆ ತುಂಬ್ಕೊಂಡಿದೆ. ಭಾರಿ ಮಜಾ ಬಂತಾದ್ರೆ. ಎಷ್ಟು 11? ಇವಾಗ ತಿಂಡಿ ತಿನ್ನುವ ಹಸಿವಾಗಿದೆ. ಓಕೆ, ಇವಾಗ ವಾಪಸ್ ಇಳಿಬೇಕು. ಅಯ್ಯೋ, ಬೇಜಾರು ಹಾಕ್ಕೊಂಡ್ರೆ ಏನೋ ಕಾಣ್ತಾನಲ್ಲ. ಸೊ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಕೆಳಗಡೆ ಇಳಿಬೇಕು. ಬಂದು ರೂಟಲ್ಲಿ ಕೆಳಗಡೆ ಇಳಿಯಲ್ಲ, ಇವಾಗ ಇನ್ನೊಂದು ರೂಟ್ ಇದೆಯಲ್ಲ, ಅದು ಹಂಗೆ ಹೋಗ್ತೀವಿ. ಇಲ್ಲೇನಾದರೂ ಓಪನ್ ಆಗಿತ್ತು ಅಂದರೆ ಒಳ್ಳೆ ವ್ಯೂ ಇತ್ತು. ವಾಣಿ ವಿಲಾಸ ಸಾಗರ ಡ್ಯಾಮು ಬ್ಯಾಕ್ ವಾಟರ್ಸ್ ಕಾಣ್ತಿತ್ತು ಇಲ್ಲಿಂದ. ಬಟ್ ಏನು ಮಾಡೋಕ್ಕೂ ಕಂಪ್ಲೀಟ್ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ಬಟ್ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ನೋಡಿ, ಇಲ್ಲಿಂದ ಎಲ್ಲಿ ರೋಡಿದೆ ಅಂತ ಏನೂ ಗೊತ್ತೇ ಆಗಲ್ಲ, ಹಂಗಿದೆ. ಎಂಥ ವ್ಯೂ ಇತ್ತು ನಾವು ಒಳಗಡೆ ಮುಂದ್ಗಡೆ ಎಲ್ಲ ಅಕ್ಕಪಕ್ಕದಲ್ಲಿ. ಏನು ಮಾಡೋದು, ಏನೂ ಕಾಣಿಸ್ತಿಲ್ಲ. ಈಗ ಕೆಳಗೆ ಹೋಗಿ ನೋಡುವ ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ವಿಂಡ್ ಮೇಲೆ ಅಂತೂ ಕಾಣೋ ಡೌಟು ನಮಗೆ. ಇಲ್ಲಿ ಕೆಳಗಡೆ ಇಲ್ಲಿ ನಿಂತ್ಕೊಂಡ್ರೆ ಕಾಣಿಸ್ತಿಲ್ಲ, ಪಕ್ಕದಲ್ಲಿರೋದೆ. ಓ, ಹಿಂಗೆ ನೋಡಿದ್ರೆ ಬೆಳಗ್ಗೆ 6 ಗಂಟೆನೋ ಅನಿಸ್ಬೋದು. ಟೈಮ್ ಈಗ ಆಲ್ಮೋಸ್ಟ್ 12 ಗಂಟೆ. ಮಧ್ಯಾಹ್ನ 12 ಗಂಟೆಗೆ ಹಿಂಗಿದೆ ಇಲ್ಲಿ. ಜಾಲಿ ಜಾಲಿ ಎಲ್ಲ ಜಾಲಿ. ನಾವು ಆ ಕಡೆಯಿಂದ ಬಂದ್ವಿ, ಸಿರಾ ಕಡೆಯಿಂದ. ಸಿರಾ ಕಡೆಯಿಂದ ಮೇಲೆ ಹೋಗಿ ಈಗ ಹಿಂಗೆ ಹೋಗ್ತಿದ್ವಿ. ಹಿಂಗ ಎಲ್ಲಿಗೆ ಹೋಗ್ಬೇಕು? ಹಾಂ, ಅಲ್ಲಿ ಹೋಗೋಕ್ಕೆ ಹೆಚ್ಚು ಕಡಿಮೆ 8 ಕಿಲೋಮೀಟ್ರ್ ಇರಬೇಕು. ಆದರೆ ರೋಡು ಹೋಗೋಕ್ಕಾಗಲ್ಲ. ಇಲ್ಲ ಅಲ್ಲ, ಫುಲ್ ಕಲ್ಲು. ಆಮೇಲೆ ಇದಕ್ಕೆ ಫುಲ್ ಹುಲ್ಲು ಮುಚ್ಕೊಂಡ್ಬಿಟ್ಟಿದೆ. ನಾವು ಆ ಕಡೆಯಿಂದ ಬಂದಿದ್ದಕ್ಕೆ ವಾಪಸ್ ಅಲ್ಲಿಂದ ಹೋಗ್ತಾ ಇಲ್ಲ, ಹಿಂಗೆ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿರೋದು.
ಚಂದ ಚಂದ ವ್ಯೂ ಕಾಣ್ತಾ ಇದೆ. ಫುಲ್ಲು ನೀರಿದೆ. ವಾಣಿ ವಿಲಾಸ ಸಾಗರ ಡ್ಯಾಮು. ಓಹೋ ಹೋ ಹೋ ಹೋ, ಎಷ್ಟು ಚಂದ. ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಓಹೋ ಹೋ, ಬ್ಯಾಕ್ ವಾಟರ್ ಇಲ್ಲಿ ತನಕ ಬಂದಿದೆ. ನೋಡ್ಕೊಂಬರೋಣ. ವಾಣಿ ವಿಲಾಸ ಸಾಗರ ಡ್ಯಾಮ್ ಬ್ಯಾಕ್ ವಾಟರ್ಸ್. ವಾಣಿ ವಿಲಾಸ ಸಾಗರ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಡ್ಯಾಮನ್ನು ನೋಡಿ ಬರುವ ಹೆಂಗಿದೆ ಅಂತ. ಈ ವ್ಲಾಗು ಎಂಡ್ ಮಾಡ್ತೀನಿ. ಇದೇ ವಾಣಿ ವಿಲಾಸ ಸಾಗರ, ಇದೇ ಮುರುಳಿ, ಇದೇ ಪ್ರಸಾದ. ಸರಿ, ಇವಾಗ ಬೆಂಗಳೂರು ಕಡೆ ಹೊರಟ್ಬಿಡ್ತೀವಿ. ಹೆಂಗಿತ್ತು ರೈಡು? ಅದ್ಭುತ, ಅತ್ಯದ್ಭುತ. ದಿನೇಶ್ ಅಣ್ಣ ಜೊತೆ ಬನ್ನಿ ಒಂದ್ಸಲ. ದಿನೇಶ್ ಅಣ್ಣ ಸಖತ್ತಾಗಿ ರೈಡ್ ಮಾಡ್ತಾರೆ. ರೈಡ್ ಮಾಡಿಸ್ಕೊಳ್ಳಿ, ಮತ್ತೆ ಮತ್ತೆ ಬರಬೇಕು ಅನ್ಸುತ್ತೆ ನಿಮಗೆ. ಮುರುಳಿ ಅಣ್ಣ ಹತ್ರನೂ ಒಂದ್ಸಲ ಕೇಳಿ ರೈಡ್ ಎಕ್ಸ್ಪೀರಿಯನ್ಸ್. ಮುರಳಿ ಅವರೇ, ಹೆಂಗಿತ್ತು ರೈಡು? ನೋ ವರ್ಡ್ಸ. ಚೆನ್ನಾಗಿತ್ತ ಚೆನ್ನಾಗಿರಲಿಲ್ಲ? ಅಲ್ಟಿಮೇಟ್ ಇತ್ತಲ್ಲ ಅಲ್ಲ? ಅಂದರೆ ಪ್ರಾಪರ್ ಆಫ್ ರೋಡ್. ಆಫ್ ರೋಡ್ ಅಂದ್ಕೊಂಡು ರೋಡ್ ಇಟ್ಕೊಂಡಿರೋದಲ್ಲ, ಪಕ್ಕ ಆಫ್ ರೋಡ್ ಇದು. ದಿಸ್ ಇಸ್ ಮೈ ಫಸ್ಟ್, ಏನಂತಾರೆ, ನನಗೆ ಗೊತ್ತಿದೆ ನಾನು ಆಫ್ ರೋಡ್ ಮಾಡಿದೆ. ಈ ರೇಂಜಿಗೆ ಇತ್ತಂತ. ಪಾಪ ಇವನಿಗೆ ಫ್ಲಾಟ್ ಟ್ರ್ಯಾಕು ಮಣ್ ರೋಡ್ ಅಷ್ಟೇ ಹಿಂಗೆ ಅಂತ ಕರ್ಕೊಂಡ್ಬಂದಿದೆ. ಮಂದಿ ನಾನು ಹಂಗೆ ಅನ್ಕೊಂಡಿದ್ದೆ, ನೀವು ಹೇಳಿದ್ ನೋಡಿದ್ರೆ ಏನಿಲ್ಲ, ಬರೀ ಮಣ್ ರೋಡ್ ಅಷ್ಟೇ. ನಾನು ಹೇಳಿದ್ನಲ್ಲ, ಅದು ಈ ಕಡೆಯಿಂದ ಹೋದ್ರೆ ಹಂಗಿತ್ತು, ಈ ಕಡೆಯಿಂದ ಹೋದ್ರೆ ನಾರ್ಮಲ್ ಇತ್ತು ಸ್ವಲ್ಪ. ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಓಕೆ ಗೆಳೆಯರೇ, ಹೋಗಿ ಹೋಗಿ ಗೆಳೆಯರೇ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೇಳಿದ್ ನೋಡಿ. ಓಕೆ, ಮುಂದಿನ ವಿಡಿಯೋಲಿ ಸಿಗುವ.